ನನ್ನ ಹೆಸರು CS ದ್ವಾರಕನಾಥ್, ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಮತ್ತು ವಕೀಲಾಗಿದ್ದೀನಿ. ಕಾಂಗ್ರೆಸ್ ಪಕ್ಷದಲ್ಲಿ ಸೋಷಿಯಲ್ ಜಸ್ಟಿಸ್ ಕಮಿಟಿಯ ಚೇರ್ಮನ್ ಆಗಿದ್ದೀನಿ. ಇವತ್ತು ಕೋಲಾರ ನನ್ನೂರು. ಈ ಕೋಲಾರದಲ್ಲಿ ರೈತರಿಗೆ ಆಗ್ತಾ ಇರುವಂಥ ಅನ್ಯಾಯನ ನಾನೀಗ ಗಮನಿಸಿದೆ. ಈಗ ಭಾಳ ನೋವಾಯಿತು. ಯಾಕಂದರೆ ಎಷ್ಟು ಒಂದು ರೀತಿ ಗೂಂಡಾಗಳ ರೀತಿಯಲ್ಲಿ ಅರಣ್ಯ ಇಲಾಖೆಯವರು ಇಲ್ಲಿ ವರ್ತಿಸ್ತಾ ಇದ್ದಾರೆ. ರೈತರ ಭೂಮಿನ ಅವರು ಉಳುಮೆ ಮಾಡ್ತಾ ಇರೋಂಥ ಭೂಮಿನ, ಈಗಾಗಲೇ ಮನೆಗಳು ಕಟ್ಟಿಕೊಂಡಿರೋಂಥ ಭೂಮಿನ ಬಲವಂತವಾಗಿ ಎತ್ತಗಣೆ ಮಾಡಿಸ್ತಾ ಇದ್ದಾರೆ. ಅವ್ರಿಗೆ ಯಾವ ಆದೇಶ ಇದೆ ಅನ್ನೋ ಗೊತ್ತಿಲ್ಲ. ಅವ್ರಿಗೆ ಸುಪ್ರೀಂ ಕೋರ್ಟ್ನ ಆರ್ಡರ್ಗೆ ವಿರುದ್ಧವಾಗಿ ಅವರು ನಡೆಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳೇ ಹೇಳಿದ್ರು ಕೂಡ, KDP ಮೀಟಿಂಗಲ್ಲಿ ಹೇಳಿದ್ರು ಕೂಡ ಅದನ್ನೂ ಕೇಳಿಸ್ಕೊಳ್ದೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಗೂಂಡಾಗಿರಿ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಇದು ರೈತರ ಪ್ರತಿಯೊಂದು ಸಮಸ್ಯೆಗಳನ್ನ ಕೇಳ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಭಾಳ ನೋವಿನಲ್ಲೇ ಇದ್ದಾರೆ. ಪಾಪ ಆ ರೈತರನ್ನ ಇಂಥ ಸ್ಥಿತಿಗೆ ತಳ್ಳಿದಂತಹ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೇಲೆ ನಿಜವಾಗ್ಲೂ ಕೂಡ ಯಾರು ಅಧಿಕಾರಿಗಳಿದಾರೋ ಅವ್ರ ಮೇಲೆ ಅರಣ್ಯ ಇಲಾಖೆಯ ಮಂತ್ರಿಗಳೇ ಆ್ಯಕ್ಷನ್ ತಗೋಬೇಕು ಅಂತ ನನಗೆ ಅನಿಸ್ತಾ ಇದೆ ಅಂತ ಹೇಳಿ. ಇದನ್ನು ಆದಷ್ಟು ಬೇಗ ಬಗೆಹರಿಸಬೇಕು. ಅದರಲ್ಲೂ ಕೂಡ ಈ ಹಟ್ಟಿ, ಶಿಳ್ಳಂಗೆರೆ, ಹರಳಕುಂಟೆ ಮತ್ತು ಕೋಟಗಾನಹಳ್ಳಿ ಮಲ್ಲಾಂಡಹಳ್ಳಿ ಮತ್ತು ಗ್ರಾಮಗಳಲ್ಲಿ ರೈತರ ಮೇಲೆ ಆಗ್ತಾ ಇರುವಂತಹ ಅರಣ್ಯ ಇಲಾಖೆಯ ದೌರ್ಜನ್ಯವನ್ನು ನಾವೆಲ್ಲರೂ ಖಂಡಿಸ್ತೀವಿ. ನಾನು ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಕೂಡ ಪ್ರಯತ್ನ ಮಾಡ್ತೀನಿ. ರೈತರ ಹೋರಾಟ ಜೊತೆ ನಾವೆಲ್ಲರೂ ಕೂಡ ಇರ್ತೀವಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ನಾಳೆ ಖಂಡಿತ ನಾನು ಈಶ್ವರ್ ಖಂಡ್ರೆ ಸಾಹೇಬ್ರ ಜೊತೆ ಮಾತಾಡ್ಬಿಟ್ಟು ಹಿಂಗೆಲ್ಲ ಆಗಿದೆ, ನಿಮ್ಮ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ, ಬಟ್ ಈ ಥರ ಇಲ್ಲಿ ಸುಡು ಬಿಸಿಲಲ್ಲಿ ಧರಣಿ ಕೂತ್ಕೊಂಡಿದ್ದಾರೆ, ಇವ್ರಿಗೆ ಇಷ್ಟೆಲ್ಲ ಅನ್ಯಾಯ ಆಗಿದೆ. ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಂದು ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ಥರ ವರ್ತಿಸ್ತಾ ಇಲ್ಲ, ಅವರು ಗೂಂಡಾಗಳ ಥರ ವರ್ತಿಸ್ತಾ ಇದ್ರು. ಅದನ್ನು ಖಂಡಿತ ಅವ್ರು ಗಮನಿಸ್ತಾರೆ. ಅದೇ ಅದನ್ನ ಕೇಳೋಣ. ನನಗೆ ಗೊತ್ತಾಗಲ್ಲ ಹಿಂದ್ಗಡೆ ಏನು ಕೈವಾಡಗಳಿದೆ. ಸರ್, ಇದು 1941 ಪ್ರಕಾರ ನಮಗೆ ಜಾಯಿಂಟ್ ಸರ್ವೆ ಮಾಡಿಸ್ಕೊಳ್ಬೇಕು. ಹಿಂಗೆ ಒಂದು ಲೇಡೀಸ್ 1941 ಪ್ರಕಾರ ಇದನ್ನು ಫಾರೆಸ್ಟ್ ಸೆಟ್ಲ್ಮೆಂಟೇ ಇಲ್ಲಿ ಆರ್ಡರ್ಸ್ ಇದೆ. ಅದ್ರ ಪ್ರಕಾರ ಜಾಯಿಂಟ್ ಸರ್ವೆ ಮಾಡಿಸ್ಕೊಡ್ಬೇಕು ಅಂತೇಳಿ ರೈತರು ಕೇಳ್ತಾ ಇದ್ದಾರೆ. ಅದನ್ನು ಖಂಡಿತ ಸರ್ಕಾರ ಗಂಭೀರವಾಗಿ ತಗೋಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ.